ಇವತ್ತಿನ ದಿನ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದುಕೊಟ್ಟ ಸಂವಿಧಾನವನ್ನು ಅರ್ಪಿಸಿಕೊಂಡು 75 ವರ್ಷಗಳು ಕಳೆದಿದೆ. ಇದು 76ನೇ ವರ್ಷಕ್ಕೆ ನಾವು ಇವತ್ತು ಪಾದಾರ್ಪಣೆ ಮಾಡಿದ್ದೇವೆ. ಇದು ಇಡೀ ಭಾರತ ದೇಶ ಸಂವಿಧಾನವನ್ನು ಗೌರವಿಸತಕ್ಕಂಥ, ಸಂವಿಧಾನ ಪಿತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸತಕ್ಕಂಥ ದಿನ. ಇಡೀ ದೇಶ ದ್ವಂದ್ವದಲ್ಲಿದ್ದಾಗ, ಸ್ವತಂತ್ರ ಬಂದ ನಂತರ ಭಾಷಾ ಪ್ರಾಂತ್ಯಗಳು, ಧರ್ಮಗಳು, ಜಾತಿಗಳು ಎಲ್ಲವನ್ನೂ ಒಟ್ಟುಗೂಡಿಸಿ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ನಡೆಸುವ ಒಂದು ಗಟ್ಟಿಯಾದ ಗಣರಾಜ್ಯ ದಿನ ಅಂತ ಕರೀತಾ ಇದ್ದೇವೆ. ಈ ದೇಶವನ್ನ ಕಟ್ಟತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥದ್ದೇ ವಿಚಾರ. ಅದರಲ್ಲಿ ದೇಶ ಯಾವ ರೀತಿ ನಡೆಯಬೇಕು, ಮಾನವರ ಹಕ್ಕುಗಳು, ಕರ್ತವ್ಯಗಳು ಏನು, ಇವುಗಳನ್ನು ಕೂಡ ವಿವರಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಆದರೆ ವಿಪರ್ಯಾಸ ಏನು ಅಂದರೆ, ಯಾರು ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ನೆತ್ತರ ಸುರಿಸಿದ್ರೋ, ಪ್ರಾಣ ತ್ಯಾಗವನ್ನು ಮಾಡಿದ್ರು, ಅವರನ್ನ ಇವತ್ತು ನಾವು ಮರೆತು ಬಿಟ್ಟಿದ್ದೇವೆ. ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ರು, ಜೈಲುಗಳಲ್ಲಿ ಕೊಳೆತು ಹೋದ್ರು, ಅವರನ್ನ ದೇಶದ್ರೋಹಿಗಳು ಎಂಬ ಪಟ್ಟವನ್ನು ಕೂಡ ಕಟ್ಟುವ ಪರಿಸ್ಥಿತಿ ಈ ದೇಶದಲ್ಲಿ ನಡೆದು ಹೋಯಿತು. ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ದೀನ ದಲಿತರಿಗೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ, ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸಿದ್ರೋ ಅವರಿಗೆ ಅಪಮಾನ ಮಾಡಿದ್ದೂ ಆಯಿತು. ಯಾರು ಬ್ರಿಟಿಷರ ವಿರುದ್ಧ ಸೈನ್ಯವನ್ನು ಕಟ್ಟಿದ್ರೋ, ಸ್ವತಂತ್ರವನ್ನು ನಾನು ಪಡೆದೇ ಪಡೀತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಬ್ರಿಟಿಷರನ್ನ ಎದುರಿಸಿದ್ರೋ ಅಂಥವರನ್ನ ನಾಪತ್ತೆ ಮಾಡಲಾಯಿತು. ಯಾರು ಬ್ರಿಟಿಷರ ಜೊತೆಯಲ್ಲಿ ಚಕ್ಕಂದ ಆಡ್ತಾ ಕಾಲ ಕಳೆದ್ರು ಅಂಥವರನ್ನ ಪಂಡಿತರು ಮಾಡಿದ್ದು ಆಯಿತು. ಯಾರು ಅನ್ನಕ್ಕಿತ್ತು, ಊಟ ಇತ್ತು, ಬಟ್ಟೆ ಇತ್ತು, ಎಲ್ಲ ಇದ್ರೂ ಕೂಡ ಹೋರಾಟ ಮಾಡಿದ್ರು ನಿಜ. ಆದರೆ ಅಂಥವರನ್ನ ಮಹಾತ್ಮರನ್ನಾಗಿ ಮಾಡಲಾಯಿತು. ಅನ್ನವಿಲ್ಲದೆ ಯಾರ್ಯಾರು ಸತ್ತು ಹೋದ್ರು, ಹೋರಾಟ ಮಾಡಿದವರು, ಅಂಥವರನ್ನ ಸಮಾಜ ಮರ್ತೇ ಬಿಡ್ತು. ಇಂಥ ವಿಪರ್ಯಾಸಗಳು ಕೂಡ ಈ ಸಮಾಜದಲ್ಲಿ ನಡೆದು ಹೋಗಿದೆ. ಆದರೂ ಕೂಡ ಇಂಥ ಸಂದರ್ಭದಲ್ಲಿ ದೇಶವನ್ನ ಒಗ್ಗಟ್ಟಿನಿಂದ ಇಡ್ತಕ್ಕಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಬಾಬು ದೇಶ, ಜೈ ಭೀಮ್ ಅಂತಕ್ಕಂಥದ್ದು, ಜೈ ಸಂವಿಧಾನ ಅನ್ನೋಂಥ ಕೇವಲ ಕಣ್ಣರಿಸುವ ತಂತ್ರಗಳನ್ನು ಮಾಡಿಕೊಂಡು ಇವತ್ತು ನೋಡಿ ಪತ್ರಿಕೆಯಲ್ಲಿದೆ, ಇವತ್ತು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ದಿನ. ಈ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ವಿಚಾರವನ್ನ, ಗಾಂಧಿ ಭಾರತವನ್ನು ಮರು ನಿರ್ಮಾಣ ಮಾಡೋಣ ಅಂತ ಕಳ್ತಾರೆ ಹೊರತು ಬಾಬಾ ಸಾಹೇಬರು ಕೊಟ್ಟ ಈ ದೇಶಕ್ಕೆ ಸಂವಿಧಾನದ ಬಗ್ಗೆ ಎಲ್ಲಿ ಗೌರವ ಇದೆ ಇವರಿಗೆ? ಅಂದ್ರೆ ಇವರು ಈ ನಕಲಿ ಗಾಂಧಿಗಳು ಸೇರ್ಕೊಂಡು 558 ಸಾಮ್ರಾಜ್ಯಗಳು ಏನಿದ್ವೋ ಈ ದೇಶದಲ್ಲಿ, ಆ ರಾಜ್ಯ ಆಡಳಿತ ಬೇಡ, ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರಜಾ ಆಡಳಿತ ಅಂತೇಳಿ ಸ್ವತಂತ್ರ ಪಡೆದು ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡಿದ ದಿನವನ್ನ ಇವತ್ತಿನ ದಿವಸ ನಕಲಿ ಗಾಂಧಿಗಳ ಹೆಸರಿನಲ್ಲಿ ಎಲ್ಲರ ರಾಜರ ಅಧಿಕಾರಗಳನ್ನು ಕಿತ್ಕೊಂಡು ಕೇವಲ ಈ ನಕಲಿ ಗಾಂಧಿ ಫ್ಯಾಮಿಲಿಗೆ ಇಟ್ಕೊಳ್ತಾರಲ್ಲ, ಇದು ಯಾವ ನ್ಯಾಯ ಇದು? ಹಾಗಿದ್ರೆ
ಪ್ರಜಾಪ್ರಭುತ್ವಕ್ಕೂ ಪ್ರಭುತ್ವಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು, ಬೆಲೆ ಏನು? ರಾಜರನ್ನ ನೀವು ಆಗಿದ್ದ ಮೇಲೆ ಹೊರಗಡೆ ದುಡಿದ್ಯಾಕೆ? ಇವತ್ತು ಆ ರಾಜಮನೆತನಗಳ ಅಧಿಕಾರಗಳನ್ನು ಕಿತ್ತು ಒಂದು ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಕೊಂಡಿದ್ದೀರಿ. ಇವತ್ತಿನವರೆಗೆ ಸ್ವತಂತ್ರ ಬಂದ ದಿನದಿಂದ ಇವತ್ತಿನವರೆಗೆ ಈ ರೀತಿ ಜನರನ್ನ ವಂಚನೆ ಮಾಡತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇಲ್ಲಿ ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಿಲ್ಲ. ಇದು ಗಾಂಧಿ ಭಾರತ ಆದ್ರೆ ಮತ್ತು ಅಂಬೇಡ್ಕರ್ ಅವರ ಭಾರತ ಎಲ್ಲಿ? ಅವರ ಸಂವಿಧಾನಕ್ಕೆ ಏನು ಬೆಲೆ ಕೊಟ್ಟಿದ್ದೀರಿ ನೀವು? ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ರಾಜ್ಯದಲ್ಲಿ ಅನೇಕ ಕಾರ್ಖಾನೆಗಳು ಎಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಇವತ್ತು ನೀವು ಹೊರಗಡೆಯಿಂದ ನೀವು ಹಣ ಬರಲಿಕ್ಕೆ ರಾಜ್ಯಕ್ಕೆ ಅಟ್ರಾಕ್ಟ್ ಮಾಡಬೇಕಾಗಿತ್ತು, ದಾವಸ್ಗೆ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಇವತ್ತು ಕೇವಲ ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಜನರನ್ನ ತಪ್ಪುದಾರಿಗೆಳೆದು ಇವತ್ತು ಬರೀ ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಹಪಾಹಪಿಯನ್ನ ನೀವು ಮಾಡ್ತಾ ಇದ್ದೀರಿ. ಒಬ್ಬರ ಕಾಲು ಒಬ್ಬರ ಕೈಯಲ್ಲಿ ಕಾಂಗ್ರೆಸ್ನಲ್ಲಿ ಕೇವಲ ಅಧಿಕಾರಕ್ಕಾಗಿ ನಾನು ಮುಖ್ಯಮಂತ್ರಿ ಇದರಲ್ಲಿ ಇಡೀ ರಾಜ್ಯ ಇವತ್ತು ಪರಿತಪಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿಯ ನಿಮ್ಮ ನೀತಿ ಮುಂದುವರೆದ್ರೆ ಜನ ನಿಮ್ಮನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ. ನಿಮಗೆ ಚೀಮಾರಿ ಹಾಕತಕ್ಕಂಥ ದಿನಗಳು ನಿಮ್ಮ ಎದುರಿನಲ್ಲಿ ಇವೆ ಅಂತಕ್ಕಂಥ ಮಾತನ್ನ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.